ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜಟಾಪಟಿ ನಡೀತಾ ಇತ್ತು. ಅದೇ ರೀತಿಯಾಗಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದಿಂದ ವಿರೋಧ ಕೂಡ ವ್ಯಕ್ತವಾಗ್ತಾ ಇತ್ತು. ಈಗ ಇದಕ್ಕೆ ಸಂಬಂಧಿಸಿದಂತೆ ಒಂದು ಮೇಜರ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಜಾತಿ ಗಣತಿಯನ್ನ ಮಂಡಿಸೋದಕ್ಕೆ ಗುರುವಾರ ಮುಹೂರ್ತವನ್ನ ಫಿಕ್ಸ್ ಮಾಡಲಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ಡೆವಲಪ್ಮೆಂಟ್ಸ್ ನೋಡ್ತಾ ಹೋಗೋದಾದ್ರೆ, ಈಗಾಗಲೇ ಒಂದಷ್ಟು ಪರ ವಿರೋಧ ವ್ಯಕ್ತವಾಗ್ತಾ ಇತ್ತು. ಇದಕ್ಕೆ ಸಂಬಂಧಿಸಿದಂತೆ ಜಾತಿ ಗಣತಿ ಏನಿದೆ ಅದನ್ನ ಮಂಡನೆ ಮಾಡೋದು ಬೇಡ, ಅನುಷ್ಠಾನಗೊಳಿಸೋದು ಬೇಡ. ಕಾರಣ ಇದರಿಂದಾಗಿ ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯಕ್ಕೆ ಪೆಟ್ಟು ಬೀಳುತ್ತೆ ಅನ್ನುವಂಥ ಕಾರಣಕ್ಕೆ. ಯಾಕೆಂದರೆ ಅವೆರಡೂ ಕೂಡ ಪ್ರಬಲ ಸಮುದಾಯಗಳು. ಆದ್ರೀಗ ಬಹು ನಿರೀಕ್ಷಿತ ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿ ಸಮಿತಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆ ಆಗೋದಕ್ಕೆ ಅಂತ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ವರದಿ ಅನುಷ್ಠಾನ ಕುರಿತು ಸಚಿವ ಸಂಪುಟ ಸಭೆ ಯಾವ ತೀರ್ಮಾನ ಮಾಡುತ್ತೆ ಅನ್ನೋದನ್ನ ಒಂದಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಜನವರಿ 9ನೇ ತಾರೀಕು ಈ ಒಂದು ಸಚಿವ ಸಂಪುಟ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಅನೇಕ ವಿಚಾರಗಳು ಚರ್ಚೆಗೆ ಬರ್ತವೆ. ಅದರಲ್ಲಿ ಪ್ರಮುಖವಾಗಿ ಜಾತಿ ಗಣತಿ ವರದಿಯನ್ನ ಅನುಷ್ಠಾನಕ್ಕೆ ತರಬೇಕೋ ಬೇಡವೋ ಅಂತ. ಅಂದರೆ ಬಹಳ ವರ್ಷಗಳ 2015ರ ಹಿಂದೆ ನಡೆದಂತಹ ಈ ಒಂದು ಜಾತಿ ಗಣತಿ ಏನಿದೆ ಅದರ ವರದಿ ಇತ್ತೀಚೆಗಷ್ಟೇ ಸಿಎಂ ಆಗಿ ಸಿದ್ದರಾಮಯ್ಯನವರು ಒಂದಷ್ಟು ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಇದು ಜಾತಿ ಗಣತಿ ವರದಿ ಕೈ ಸೇರಿತ್ತು. ಸದ್ಯಕ್ಕೆ ಏನಾಗಬಹುದು ಅನ್ನುವಂಥ ಒಂದಷ್ಟು ಚರ್ಚೆಗಳು ಶುರುವಾಗ್ತಾ ಇದೆ. ಇನ್ನು ಜನವರಿ 9ನೇ ತಾರೀಕು ರಾಜ್ಯ ಸಚಿವ ಸಂಪುಟದಲ್ಲಿ ಮೊದಲ ಬಾರಿಗೆ ವರದಿಯ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಹೋಗ್ತವೆ. ಜಾತಿ ಗಣತಿ ವರದಿಯನ್ನ ಸದನದಲ್ಲಿ ಮಂಡಿಸಬೇಕಾ ಅಥವಾ ಮಂಡಿಸಬಾರ್ದಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಇನ್ನು ಆಯೋಗದ ವರದಿ ಆಗಿರೋದ್ರಿಂದ ಸದನದಲ್ಲಿ ಮಂಡಿಸುವ ಅಗತ್ಯ ಇಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬಂದರೆ ಸಚಿವ ಸಂಪುಟ ಸಭೆಯಲ್ಲೇ ಅಂತಿಮ ತೀರ್ಮಾನವನ್ನು ಮಾಡಲಾಗುವುದು ಅನ್ನುವಂಥ ಒಂದಷ್ಟು ಮೂಲಗಳು ತಿಳಿಸ್ತಾ ಇರುವಂಥದ್ದು. ಇನ್ನು ಜಾತಿ ಗಣತಿ ಸಲುವಾಗಿ 2014ರಲ್ಲಿ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಕಾಂತರಾಜು ಅವರನ್ನ ನೇಮಕ ಮಾಡಲಾಯಿತು. ಆ ಸಂದರ್ಭದಲ್ಲಿ ಆದಂಥ ಜಾತಿ ಗಣತಿ ಇದು. ಅಂದರೆ ಎಷ್ಟು ರಾಜ್ಯದಲ್ಲಿ ಎಷ್ಟು ಜಾತಿಗಳಿದ್ದಾವೆ, ಎಷ್ಟು ಉಪಜಾತಿಗಳಿದ್ದಾವೆ, ಮತ್ತು ಸಮುದಾಯದಲ್ಲಿರುವಂಥ ಜನಸಂಖ್ಯೆ ಎಷ್ಟು, ಅದ್ರ ಬಗ್ಗೆ ಜಾತಿ ಗಣತಿ ನಡೆದಿತ್ತು. ಅದರಲ್ಲಿ ಲೀಕ್ ಆದಂಥ ಅಂಶಗಳು ಏನು ಹೇಳ್ತಾ ಇದ್ವು ಅಂದರೆ, ಅಹಿಂದ ಅಂತ ಬಂದಾಗ ಒಂದಷ್ಟು ಸಂಖ್ಯೆ ಜಾಸ್ತಿ ಇದೆ. ಅದೇ ರೀತಿಯಾಗಿ ಪ್ರಬಲ ಜಾತಿಯಾಗಿ ಗುರುತಿಸ್ಕೊಂಡಿರುವಂಥ ಲಿಂಗಾಯತ ಮತ್ತು ಒಕ್ಕಲಿಗ 2 ಸಮುದಾಯಗಳೇನಿದ್ದಾವೆ ಆ ಸಮುದಾಯಗಳಿಗೆ ಪೆಟ್ಟು ಬೀಳುವಂಥ ಸಾಧ್ಯತೆ ಇದೆ. ಅಂದರೆ ಜನಸಂಖ್ಯೆ ಯಾವ ಜಾತಿಯಲ್ಲಿ ಜಾಸ್ತಿ ಇದೆಯೋ ಆ ಜಾತಿ ಪ್ರಬಲ ಜಾತಿ ಅಂತ ಗುರುತಿಸ್ಕೊಳ್ಳುತ್ತೆ. ಬಟ್ ಈ ಜಾತಿ ಗಣತಿ ವರದಿಯ ಪ್ರಕಾರ ಒಂದಷ್ಟು ಲೀಕ್ ಆಗಿರುವಂಥ ಅಂಶಗಳ ಪ್ರಕಾರ ಈ ಲಿಂಗಾಯತ ಮತ್ತು ಒಕ್ಕಲಿಗ ಜಾತಿಯಲ್ಲಿ ಆ ಪ್ರಮಾಣದ ಜನಸಂಖ್ಯೆ ಇಲ್ವಂತ ಮಾಹಿತಿ ಸಿಕ್ಕಿತ್ತು. ಹಾಗಾಗಿ ಇಲ್ಲಿ ಒಂದಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಇನ್ನು 2023ರಲ್ಲಿ ಪೂರ್ಣ ವರದಿಯನ್ನು ಸರ್ಕಾರಕ್ಕೆ ಈ ಆಯೋಗ ಸಲ್ಲಿಸಿತ್ತು. ಆಗ ಅಧ್ಯಕ್ಷ ಜಯಪ್ರಕಾಶ್ ಹೆಗ್ಡೆ ಅವರಾಗಿದ್ದರು. ವರದಿ ಅವೈಜ್ಞಾನಿಕ, ಮನೆ ಮನೆಗೂ ಹೋಗಿ ಇದನ್ನ ಸಮೀಕ್ಷೆ ಮಾಡಿಲ್ಲ ನೀವು, ಬದಲಿಗೆ ಒಂದು ಜಾಗದಲ್ಲಿ ಕೂತ್ಕೊಂಡು ಯಾವುದೋ ಒಂದು ಶಾಲೆಯಲ್ಲಿ ಕೂತ್ಕೊಂಡು ನಿಮ್ಗೆ ಬೇಕಾದಂಗೆ ಅಂಕಿ ಅಂಶಗಳನ್ನು ಬರ್ಕೊಂಡಿದ್ದೀರಾ ಅನ್ನುವಂಥ ಒಂದಷ್ಟು ಆರೋಪ ಇದೆ. ವೈಜ್ಞಾನಿಕವಾಗಿ ವರದಿ ಆಗಿಲ್ಲ ಇದು ಅಂತ. ಈ ವರದಿ ಜಾರಿಗೆ ಸಿಎಂ ಸಿದ್ದರಾಮಯ್ಯ ಮುಂದಾಗುವಂತಹ ಒಂದಷ್ಟು ಡೆವಲಪ್ಮೆಂಟ್ಸ್ಗಳಾದಾಗ ಸಾಕಷ್ಟು ಪ್ರತಿಭಟನೆಗಳು ಕೂಡ ಆದವು. ಅವನ್ನು ನೀವು ಗಮನಿಸಿದ್ದೀರಾ. ಈಗಾಗಲೇ ಸ್ವಪಕ್ಷೀಯನಿಂದ ಕೂಡ ಒಂದಷ್ಟು ವಿರೋಧ ಇದೆ. ಅಂದರೆ DCM DK ಶಿವಕುಮಾರ್ ಸೇರಿದಂತೆ ಒಂದಷ್ಟು ಒಕ್ಕಲಿಗ ನಾಯಕರು ಕೂಡ ಆಡಳಿತಾರೂಢ ಪಕ್ಷದಲ್ಲಿದ್ದಾರೆ. ಅವರು ಕೂಡ ಒಂದಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಜಾತಿ ಗಣತಿ ವರದಿಯನ್ನು ಅನುಷ್ಠಾನಕ್ಕೆ ತರೋದು ಬೇಡ ಅಂತ. ಈ ಹಿಂದೆ ಅಕ್ಟೋಬರ್ 18ನೇ ತಾರೀಕು ಕೂಡ ಸಂಪುಟದಲ್ಲಿ ವರದಿ ಮಂಡನೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ರು. ಅಂದರೆ ಅನುಷ್ಠಾನ ತರಬೇಕೋ ಬೇಡವೋ ಅದ್ರ ಬಗ್ಗೆ ಒಂದಷ್ಟು ಚರ್ಚೆ ಮಾಡ್ತೀವಿ ಅಂತ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಗುರುವಾರ ರಾಜ್ಯ ಸಚಿವ ಸಂಪುಟದಲ್ಲಿ ಒಂದಷ್ಟು ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ. ಆ ತೀರ್ಮಾನ ಏನಾಗಿರುತ್ತೆ ಅದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನೋಡೋಣ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಏನು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತ. ಇನ್ನು ಮುಂದಿನ ಸುದ್ದಿ ನೋಡೋದಾದರೆ, ರಾಜ್ಯದ ಇಡೀ ನಕ್ಸಲ್ ತಂಡ ಏನಿದೆ ಶರಣಾಗತಿಗೆ ಒಂದಷ್ಟು ಭರ್ಜರಿಯಾಗಿ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಅಧಿಕಾರಿಗಳು. ಈ ಹಿಂದೆ ಯಾವ ರೀತಿಯಾಗಿ ನಕ್ಸಲ್ ಎನ್ಕೌಂಟರ್ ಆಯಿತು ಅದನ್ನು ನೀವು ಗಮನಿಸಿದ್ದೀರಿ. ಕಾರ್ಕಳದಲ್ಲಿ ಎನ್ಕೌಂಟರ್ ಆಯಿತು. ಆ ಸಂದರ್ಭದಲ್ಲಿ ಒಂದಷ್ಟು 4-5 ಜನ ಏನಿದ್ದಾರೆ ಅವರು ಎಸ್ಕೇಪ್ ಆಗಿದ್ರು. ಅವರೆಲ್ಲರನ್ನೂ ಕೂಡ ಕಂಡು ಹಿಡಿಬೇಕು ಅಂತ ಈಗಾಗಲೇ ಒಂದಷ್ಟು ತಯಾರಿ ನಡೀತಾ ಇದೆ. ಕೂಂಬಿಂಗ್ ಕಾರ್ಯಾಚರಣೆಯನ್ನು ನಡೆಸಬೇಕು ಅಂತ. ಆದರೆ ಅವರೇ ಶರಣಾಗೋದಕ್ಕೆ ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ದಾರೆ ಅದನ್ನು ನಾವು ನೋಡೋದಾದರೆ, ಈ ಯಾರ್ಯಾರು ನಕ್ಸಲರಿದ್ದಾರೆ ಅಂತ ಅಂದರೆ ಮುಂಡಗಾರು ಲತಾ, ಸುಂದರಿ ಕುಲ್ಲೂರು, ಮತ್ತು ವನಜಾಕ್ಷಿ ಬಾಳೆಹೊಳೆ, ಆಂಧ್ರದ ಮಾರೆಪ್ಪ, ಕೆ ವಸಂತ ಮತ್ತು ಜೀಶಾ,
ಇವರೆಲ್ಲರೂ ಕೂಡ ಈಗ ತಪ್ಪಿಸ್ಕೊಂಡಿರುವಂತ ನಕ್ಸಲರು. ಸದ್ಯಕ್ಕೆ ವಿಕ್ರಮ್ ಗೌಡನನ್ನ ಎನ್ಕೌಂಟರ್ ಮಾಡಲಾಯಿತು. ಅಂದ್ರೆ ಇವರು ದಿನಸಿ ತೆಗೆದುಕೊಳ್ಳೋದಕ್ಕೆ ಅಂತ ಬಂದಂತ ಸಂದರ್ಭದಲ್ಲಿ ಈ ಟೀಮು ಮತ್ತೆ ಈ ನಕ್ಸಲ್ ಪೀಡಿತ ಟೀಮನ್ನ ಕಾರ್ಯಾಚರಣೆ ಮಾಡೋದಕ್ಕೆ ಇದ್ದಂತ ಅಧಿಕಾರಿಗಳು ಎದರ ಬದ್ರ ಆಗ್ತಾರೆ. ಮಾತಿನ ಚಕಮಕಿ, ಗುಂಡಿನ ಚಕಮಕಿ ಆಗಿ ವಿಕ್ರಮ್ ಗೌಡ ಹತನಾದ. ಅವನ ಜೊತೆಗಿದ್ದಂಥವರೆಲ್ಲರೂ ಕೂಡ ಈಗ ಎಸ್ಕೇಪ್ ಆಗಿದ್ದಾರೆ. ಅವ್ರನ್ನ ಶರಣಾಗತಿ ಮಾಡೋದಕ್ಕೆ ಅಂತ ಒಂದಿಷ್ಟು ಪ್ಲಾನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಹಾಗಾದ್ರೆ ಯಾವ ರೀತಿಯಾಗಿ ಈಗ 6 ಜನ ಮಂದಿ ಏನಿದ್ದಾರೆ ಎಸ್ಕೇಪ್ ಆಗಿದ್ದಾರೆ. ಈ ವಾರದ ಕೊನೆಯಲ್ಲಿ ಚಿಕ್ಕಮಗಳೂರಿನ ಜಿಲ್ಲಾಡಳಿತದ ಮುಂದೆ ಶರಣಾಗತಿ ಆಗಬೇಕು ಅಂತ ಈಗಾಗಲೇ ಒಂದಷ್ಟು ನೋಟಿಸ್ ಅನ್ನು ಹೊರಡಿಸಲಾಗಿದೆ. ಜೊತೆಗೆ ಘೋಷಣೆ ಮಾಡಿದ್ದಾರೆ. ಈ ಮುಂಡಗಾರು ಲತಾ ಸುಂದರಿ ಕುಲ್ಲೂರು, ವನಜಾಕ್ಷಿ ಬಾಳೆಹೊಳೆ, ಆಂಧ್ರ ಪ್ರದೇಶ ಮೂಲದ ಮಾರೆಪ್ಪ ಆರೋಲಿ ಹಾಗೂ ಕೆ ವಸಂತ, ದಕ್ಷಿಣ ಭಾರತ ಮೂಲದ ಮೋಸ್ಟ್ ವಾಂಟೆಡ್ ನಕ್ಸಲ್ ಆಗಿರುವಂಥ ಜೀಶಾ, ಇವರೆಲ್ಲರೂ ಕೂಡ ಶರಣಾಗಬೇಕು ಅನ್ನುವಂಥದ್ದು. ವಾಂಟೆಡ್ ನಕ್ಸಲ್ ಜೀಶಾ ಆಗಿರುವಂಥ ಇವರೆಲ್ಲರೂ ಕೂಡ ಶರಣಾಗತಿ ಆಗೋದಕ್ಕೆ ಅಂತ ದಿನಾಂಕವನ್ನು ನಿಗದಿ ಮಾಡೋದೊಂದು ಬಾಕಿ ಉಳ್ಕೊಂಡಿದೆ. ದಿನಾಂಕವನ್ನು ಫಿಕ್ಸ್ ಮಾಡ್ತಾರೆ. ಇನ್ನು ಮಲೆನಾಡಿನ ಸಮಸ್ಯೆಗಳು ಹಾಗೂ ಆದಿವಾಸಿ ಜನರ ರಕ್ಷಣೆಗೆ ಈ ಬಂದೂಕನ್ನು ಹಿಡಿದು ಇವರು ಹೋರಾಡ್ತಾ ಇದ್ರು ಅಂತ. ನೋಡಿ, ವಿಕ್ರಮ್ ಗೌಡ ಹತನಾದಂಥ ಸಂದರ್ಭದಲ್ಲಿ ಅನೇಕರು ಆತನ ಪರವಾಗಿ ಕೂಡ ಮಾತನಾಡ್ತಾ ಇದ್ರು. ಅಂದರೆ ನಮ್ಮ ಆದಿವಾಸಿಗಳು ಅಥವಾ ಇಲ್ಲಿರುವಂಥ ಕಾಡು ಜನರ ಪರವಾಗಿ ಆತ ನಮಗೆ ಧ್ವನಿ ಎತ್ತಿದ್ದ, ನಮ್ಮ ಪರವಾಗಿದ್ದ ಅಂತ ಅನೇಕರು ಮಾತನಾಡ್ತಾ ಇದ್ರು. ಅಂದರೆ ಇವರು ಯಾವಾಗ ಈ ರೀತಿಯಾಗಿ ಬಂದೂಕು ಅಥವಾ ಕೋವಿಯನ್ನು ಹಿಡಿದು ಹೋರಾಟ ಮಾಡಿದ್ರು ಅಂದರೆ ಅವರಿಗೋಸ್ಕರ ಹೋರಾಟ ಮಾಡಿದ್ರು ಅಂತ ಅನೇಕರು ಹೇಳ್ತಾರೆ. ಬಟ್ ಇವರಿಂದಾಗಿ ಒಂದಷ್ಟು ಭಯ ಉತ್ಪಾದನೆ ಆಗಿದೆ, ಜನರಿಗೆ ಒಂದಷ್ಟು ಆತಂಕದ ಸ್ಥಿತಿಗಳು ಕೂಡ ಉಂಟಾಗಿದ್ವು. ಹೀಗಾಗಿ ಇವ್ರನ್ನ ಹಿಡಿಲೇಬೇಕಾದಂಥ ಸ್ಥಿತಿ ಈಗ ಅನಿವಾರ್ಯ ಆಗಿದೆ. ಹಾಗಾಗಿ ಇವ್ರನ್ನ ಶರಣಾಗತಿ ಆಗೋದಕ್ಕೆ ಅಂತ ಒಂದಷ್ಟು ಘೋಷಣೆಗಳು, ಅದೇ ರೀತಿಯಾಗಿ ಒಂದು ದಿನಾಂಕವನ್ನು ಕೂಡ ಫಿಕ್ಸ್ ಮಾಡ್ತಾರೆ. ಅಷ್ಟರೊಳಗೆ ನೀವು ಬಂದು ಶರಣಾಗತಿ ಆಗಬೇಕು, ಇಲ್ಲಾಂದರೆ ನಿಮ್ಮನ್ನು ಕೂಡ ನೀವೆಲ್ಲಿ ಸಿಗ್ತಿರೋ ಅಲ್ಲೇ ಎನ್ಕೌಂಟರ್ ಮಾಡ್ತೀವಿ ಅಂತೇಳಿ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾರೆ. ಈಗಾಗಲೇ ಕೂಂಬಿಂಗ್ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಹಾಗಾಗಿ ಆ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಯಾರಾದರೂ ಸಿಕ್ಕಾಕೊಂಡ್ರು ಅಂತ ಅಂದರೆ ಎನ್ಕೌಂಟರ್ ಅಂತೂ ಖಂಡಿತವಾಗ್ಲೂ ಆಗುತ್ತೆ. ಯಾಕಂತಂದರೆ ಈಗಾಗಲೇ ಅನೇಕ ಕಾರ್ಯಾಚರಣೆ ಆಗಿದೆ. ಆ ಒಂದು ವಿಕ್ರಮ್ ಗೌಡ ಹತನಾದ ನಂತರ ಕೂಡ ಒಂದಷ್ಟು ಕಾರ್ಯಾಚರಣೆ ಮುಂದುವರಿಸ್ತಾನೆ ಇದ್ರು. ಬಟ್ ಇವರೆಲ್ಲೂ ಕೂಡ ಸಿಕ್ಕಾಕೊಳ್ಳಿಲ್ಲ. ಯಾಕೆಂದರೆ ಇವರು ಬರೀ ಕರ್ನಾಟಕದಲ್ಲಿ ಮಾತ್ರ ಇಲ್ಲ, ತಮಿಳುನಾಡು, ಕೇರಳ, ಆಂಧ್ರ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅಡಗು ತಾಣಗಳನ್ನು ಹೊಂದಿದ್ದಾರೆ. ಹೀಗಾಗಿ ಇವ್ರನ್ನ ಹುಡುಕೋದು ಅಥವಾ ಎನ್ಕೌಂಟರ್ ಮಾಡೋದು ಒಂದಷ್ಟು ಕಷ್ಟವಾಗ್ತಾ ಇದೆ. ಸದ್ಯಕ್ಕೆ ಈಗ ಅಧಿಕಾರಿಗಳು ಒಂದು ತಂಡವನ್ನು ರಚನೆ ಮಾಡಿಕೊಂಡಿದ್ದಾರೆ. ಇವರು ಎಲ್ಲೆಲ್ಲಿ ಓಡಾಡ್ತಾರೆ ಅಲ್ಲೆಲ್ಲ ಕೂಡ ಕೂಂಬಿಂಗ್ ಕಾರ್ಯಾಚರಣೆ ನಡೀತಾ ಇದೆ. ಅದರ ಬೆನ್ನಲ್ಲೇ ಈಗ ಇವರೇ ಶರಣಾಗತಿ ಆಗಬೇಕು ಅಂತ ಕೂಡ ಒಂದು ನೋಟಿಸನ್ನು, ಅಂದರೆ ಒಂದು ಘೋಷಣೆಯನ್ನು ಹಾಕ್ತಾರೆ. ಇಷ್ಟರೊಳಗೆ ಇವರು ಬರಬೇಕು, ಶರಣಾಗತಿ ಆಗಬೇಕು ಅಂತ. ಹಾಗೂ ಆಗಲಿಲ್ಲ ಅಂದರೆ ಎಲ್ಲಿ ಸಿಗ್ತಾರೋ ಅಲ್ಲಿ ಎನ್ಕೌಂಟರ್ ಮಾಡುವಂಥ ಒಂದಿಷ್ಟು ಎನ್ಕೌಂಟರ್ ನೋಟಿಸ್ಗಳು ಕೂಡ ಪೊಲೀಸ್ ಅಧಿಕಾರಿಗಳ ಕೈಗೆ ಸಿಗುತ್ತೆ. ಅಲ್ಲಿವರೆಗೂ ಕೂಡ ಈಗ ಸದ್ಯಕ್ಕೆ ಇವರು ಶರಣಾಗತಿ ಆಗೋದಕ್ಕೆ ಒಂದಷ್ಟು ಟೈಮ್ ಇದೆ. ಇನ್ನು ದಿನಾಂಕವನ್ನು ಇನ್ನೂ ನಿಗದಿ ಮಾಡಿಲ್ಲ. ಯಾವ ಡೇಟ್ ಫಿಕ್ಸ್ ಮಾಡ್ತಾರೆ ಅಂತ ನೋಡಬೇಕಿದೆ. ವಿಕ್ರಮ್ ಗೌಡ ಹತನಾದ ನಂತರ ಇವರೆಲ್ಲರೂ ಕೂಡ ಈಗ ಬೇರೆ ಬೇರೆ ಅಡಗು ತಾಣಗಳಲ್ಲಿ ಅಡುಕೊಂಡು ಬಿಟ್ಟಿದ್ದಾರೆ.